ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆದ್ಮೇಲೆ ಇತ್ತೀಚೆಗೆ ನಮ್ಮ DCM DK ಶಿವಕುಮಾರ್ ಅವರು ಆರೋಗ್ಯ ಭಾಗ್ಯ ಅಥವಾ ಆರೋಗ್ಯ ಗ್ಯಾರಂಟಿ ಕೊಡ್ತೀವಿ ಅನ್ನುವಂಗೆ ಮಾತಾಡಿದ್ದು ಕೇಳಿದ್ದೀನಿ. ಭಾಳ ಸಂತೋಷ, ಕೊಡಲಿ. ಆದರೆ ಸಾಧ್ಯನಾ ಅಂತ. ಯಾಕಂದ್ರೆ ಈಗಾಗಲೇ ಗ್ಯಾರಂಟಿನ ಘೋಷಣೆ ಮಾಡಿರುವಂಥ ನಮ್ಮ ಕರ್ನಾಟಕ ಸರ್ಕಾರ ಎಷ್ಟರ ಮಟ್ಟಿಗೆ ಅವುಗಳನ್ನ ಯಶಸ್ವಿಯಾಗಿ ನಿರ್ವಹಿಸಿದೆ ಅಂದರೆ ಅಡ್ಡಿಲ್ಲಪ್ಪ, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅನ್ನೋಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಏನು ಗ್ಯಾರಂಟಿಗಳನ್ನ ಹೆಲ್ಪ್ ಮಾಡ್ತಾ ಇದ್ದಾರೆ ಜನರಿಗೆ. ಅದರಲ್ಲೂ ಶಕ್ತಿ ಆಗಿರ್ಬೋದು, ಅದೇ ಕಾಲಕ್ಕೆ ಶಕ್ತಿಗಿಂತಲೂ ಇಂಪಾರ್ಟೆಂಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಬಸ್ಸಿನ ತಿರುಗಾಟ ಅದು ಆಗಿರ್ಬೋದು, ಇನ್ನುಳಿದವು ಆಗಿರ್ಬೋದು ಕೊಟ್ಟಿದ್ದಾರೆ. ಈಗ ಆರೋಗ್ಯ ಗ್ಯಾರಂಟಿ ಕೊಡ್ತೀನಿ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಅದು ಸಾಧ್ಯನಾ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಪ್ರತಿ ತಾಲೂಕು ಮಟ್ಟದಲ್ಲೇ, ಅದೇ ಕಾಲಕ್ಕೆ ಪಟ್ಟಣ ಪಂಚಾಯತಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಯಾವ ಪ್ರಮಾಣದಲ್ಲಿ ನಮ್ಮ ಈ ಒಂದು ಆರೋಗ್ಯ ಕೇಂದ್ರಗಳು ಕೆಲಸ ಮಾಡ್ತಾ ಇದ್ದಾವ ಅನ್ನೋದನ್ನು ಗಮನಿಸಿದಾಗ ಭಾಳಷ್ಟು ಕಡೆ ಇತ್ತೀಚೆಗೆ ನೋಡಿ ರಾಯಭಾಗದಲ್ಲಿ ವೈದ್ಯರ ಕೊರತೆ, ಅದೇ ಕಾಲಕ್ಕೆ ಅಲ್ಲಿಯ ವೈದ್ಯರ ಜೊತೆಗೆ ಸಿಬ್ಬಂದಿ ಕೊರತೆ, ಅದಷ್ಟೇ ಅಲ್ಲ ಈ ರೀತಿಯ ಅನೇಕ ಆರೋಪಗಳು ಬೇರೆ ಬೇರೆ ತಾಲೂಕುಗಳಲ್ಲಿ ಕೇಳಿ ಬರೋದು, ಕಂಡು ಬರೋದು ಸಾಧ್ಯ ಆಗ್ಯದ. ಮತ್ತು ಭಾಳ ಜನ ರೋಗಿಗಳನ್ನು ಮಾತಾಡಿಸಿದಾಗ ಸಹಜ ಅಂತಾರೆ, ಇಲ್ಲ ರೀ ಯಾರು ಡಾಕ್ಟರ್ ಸಿಗೋದಿಲ್ಲ, ಬೆಳಗ್ಗೆ ಬಂದೀವಿ ಮಧ್ಯಾಹ್ನ ಹೋಗ್ತಾ ಇದ್ದೀವಿ, ಯಾರು ಸಿಗ್ತಾರೆ ಅನ್ನೋದು ಭಾಳಷ್ಟು ಕಡೆಗಳಲ್ಲಿ ಆರೋಪ. ಮತ್ತು ಇನ್ನೊಂದು ಇತ್ತೀಚೆಗೆ ನೀವು ನೋಡಿದಿರಿ ಔಷಧಿಗಳ ಕೊರತೆ ಅಂತ. ಇದು ಭಾಳ ಡ್ರಾಬ್ಯಾಕ್ ಇತ್ತು, ದೊಡ್ಡ ಕೊರತೆ. ಯಾಕಂದ್ರೆ ಮುಖ್ಯವಾಗಿ ಬೇಕಾಗಿದ್ದ ಔಷಧ ರೋಗಿ ಅದು ಕೊರತೆ ಆಗ್ತಾಯಿದೆ ಅನ್ನುವಂಥದ್ದು. ಮತ್ತು ಅಲ್ಲಿ ಒಳಗೆ ಏನು ನಡೀತದೆ, 2 ನಂಬರ್ ಏನು ನಡೀತಾವೆ, ಗುಳಿಗಳನ್ನ ಹೆಂಗೆ ಖರೀದಿ ಹಾಕಿಸ್ಕೊಳ್ತಾರೆ, ಏನೇನು ಮಾಡ್ತಾರೆ, ಅವು ಮತ್ತೊಂದು ರೀತಿಯ ಮೊದಲಿನ ತನಿಖೆ ವಿಷಯಗಳು. ಯಾಕೆ ಮೊದಲು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನಮಗೆ ಆರೋಗ್ಯ ಭಾಗ್ಯವನ್ನು ನಮ್ಮ ಸರ್ಕಾರದಿಂದ ಎಷ್ಟರ ಮಟ್ಟಿಗೆ ಕೊಡ್ಲಿಕ್ಕೆ ಸಾಧ್ಯ ಅಂತ. ಘೋಷಣೆಗಳು ನಾವು ಕೂಗ್ಬೋದಿಲ್ಲ ಅಂತಲ್ಲ, ಆದರೆ ಘೋಷಣೆಗೆ ಕೂಗಿದ್ರೆ ಅದು ನೆರವೇರ್ತದನ ಅನ್ನೋದು. 200ರಲ್ಲೇ ಒಂದು 10-15%, 20% ಆದರೆ ಅದು ಯಶಸ್ವಿ ಆದಂಗೆ ಏನು ಅನ್ನೋದು ಇನ್ನೊಂದು ಪ್ರಶ್ನೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಇದು ಭಾಳಷ್ಟು ಕಡೆ ಆದಂಥ ಅನುಭವಗಳೆಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಕೊರತೆ, ಸಿಬ್ಬಂದಿ ಕೊರತೆ, ಜೊತೆಗೆ ಡಾಕ್ಟರ್ಗಳ ಅಥವಾ ಪರಿಣಿತ ವೈದ್ಯರ ಕೊರತೆ, ಎಲ್ಲ ಕೊರತೆಗಳು. ಮತ್ತು ಇನ್ನೂ ಕೆಲವು ಕಡೆ ಬೇಸಿಕ್ ಬ್ಲಡ್ ಚೆಕಪ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ವಿಶೇಷವಾಗಿ ಅವು ಸಹಿತ ಭಾಳಷ್ಟು ಕೊರತೆಯಾಗಿ ಕಾಣ್ತಾ ಇದ್ದಾವಂತ. ಒಟ್ಟಾರೆಯಾಗಿ ಬಾಯಲ್ಲಿ ಹೇಳುವಷ್ಟು ಜಪ ಮಾಡೋದಿಲ್ಲ. ನಾವು ಒಳ್ಳೆ ಏನಪ್ಪ ಅಂತಂದ್ರೆ ಆರೋಗ್ಯ ಕೊಡೋ ಪ್ರಯತ್ನ ಮಾಡ್ತೀವಿ, ಮತ್ತೇನೋ ಮಾಡ್ತೀವಿ ಅನ್ನೋಂಥ ಹೇಳಿಕೆ ಕೊಡ್ತಾ ಇದ್ದಾರೆ. ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಲ್ಲೂ ಸಹಿತ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಕೊರತೆ ಇದೆ, ತೊಂದರೆ ಎಷ್ಟಿರ್ತದೆ, ಮತ್ತು ಅಲ್ಲಿ ಈ ರೋಗಿಗಳನ್ನು ಯಾವ ರೀತಿಯಾಗಿ ನೋಡ್ತಾರೆ ನಮ್ಮ ವೈದ್ಯರು ಅನ್ನುವಂಥದ್ದು. ಅಂದ್ರೆ ಇವೆಲ್ಲ ಕಡೆ ನೋಡಿದಾಗ ಸಕಾಲಿಕವಾಗಿ ಏನು ನಮ್ಮ ಜನಕ್ಕೆ ಸಿಗಬೇಕಾಗಿತ್ತು ಸಿಗ್ತಾ ಇಲ್ಲ ಅನ್ನೋದು ನಮ್ಮ ಕಣ್ಣಿಗೆ ಕಾಣ್ತಾ ಇರ್ತದಂತ. ಮತ್ತು ಜನನೂ ಎಲ್ಲಿ ಹೋದಿಲ್ಲ ಹೇಳ್ತಾ ಇರ್ತಾರೆ, ಹೌದು ಹಿಂಗಂದ್ರಿ. ಆದರೆ ಒಂದು ಮಾತ್ರ ನಾವು ಇನ್ನೊಂದು ಗಮನಿಸಬೇಕಾಗಿದೆ, ಎಷ್ಟೋ ಮಾಡಿದ್ರು ಸಹಿತ ಕೆಲವೊಂದು ವಿಷಯದಲ್ಲ ಸರ್ಕಾರ ಕಡೆಯಿಂದ ಫೇಲ್ಯೂರ್ ಆಗೋದು ಅಷ್ಟೇ ಸತ್ಯದ ಜೊತೆಗೆ ಇನ್ನೊಂದು ನಾವು ಸಹಜ ಹೇಳೋದಪ್ಪ ಅಂತಂದ್ರೆ, ಪ್ರತಿಯೊಬ್ಬರೂ ಬಯಸುವಷ್ಟು ಮಟ್ಟಿಗೆ ಇಲ್ಲಿ ವೈದ್ಯಕೀಯ ಸವಲತ್ತು ಸಿಗ್ತದೆ ಅಂತ ಅನ್ನೋದು ಭಾಳ ಕಷ್ಟದ ಕೆಲಸ. ಯಾಕಂದ್ರೆ ಈಗಾಗಲೇ ನಮ್ಮ ಎಲ್ಲ ಬಜೆಟ್ಗಳು ಯಾವ ರೀತಿ ಇರ್ತಾವೆ, ಎಷ್ಟು ಪರ್ಸೆಂಟೇಜ್ ನಾವು ಈ ಆರೋಗ್ಯಕ್ಕೆ ತೆಗೆದಿಡ್ತೀವಿ ಅನ್ನೋ ಸಹಿತ ಕೌಂಟ್ ಆಗ್ತದೆ. ಯಾಕಂದ್ರೆ ಶಿಕ್ಷಣಕ್ಕಂತ ಗೊತ್ತದ ನಿಮಗೆ 2%, ಅದಕ್ಕಿಂತಲೂ ಕಡಿಮೆ ಪರ್ಸೆಂಟೇಜ್ ನಾವು ವೈದ್ಯಕೀಯ ಔಷಧಕ್ಕೆ ಇಡುವಂಥ ಒಂದು ನಮ್ಮ ಬಜೆಟ್ಗಳು ಇವತ್ತಿದ್ದಾವೆ. ಬಜೆಟ್ಗಳನ್ನ ತೆಗೆದು ನೋಡಿರಿ ಇವತ್ತು ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಕೊಡಬೇಕಾಗಿತ್ತು ಅನ್ನೂ ಸ್ಪಷ್ಟ ಆಗ್ತದೆ. ಇದರ ಅರ್ಥ ಇಷ್ಟ, ನಮ್ಮ ಒಂದು ಏನು ಸರ್ಕಾರಿ ವ್ಯವಸ್ಥೆ ಐತಿ, ಸರ್ಕಾರಗಳಿದ್ದಾವೆ, ಇವು ಈ ಎಲ್ಲ ರೋಗಿಗಳಿಗೆ ಔಷಧಿ ಜೊತೆಗೆ ಶುಶ್ರೂಷತೆ ಅಂತ ಕಾಳಜಿ ಮಾಡುವಂಥ ಭಾಳಷ್ಟು ಕಡಿಮೆ ಆಗ್ಯದ. ಮತ್ತು ಜೊತೆಗೆ ಇನ್ನಷ್ಟು ಏನಾಗಿಬಿಟ್ಟದಪ್ಪ ಅಂದ್ರೆ, ಜನಸಾಮಾನ್ಯರಿಗೆಲ್ಲ ಭಾವನೆ ಬಿಟ್ಟದಪ್ಪ ಅಂದ್ರೆ, ಸರ್ಕಾರದ ದವಾಖಾನೆಗೆ ಹೋಗೋದಪ್ಪ ಅಂದ್ರೆ ಸಮಯ ನಾವು ಕಳೆದಂಗೆ ಅಲ್ಲಿ ಸಿಗುವುದಿಲ್ಲ ಅನ್ನೋಂಥದ್ದು ಮತ್ತು ಭಾಳ ಮಂದಿ ಅನುಭವನೂ ಹೌದು. ಯಾಕಂದ್ರೆ ಕೆಲವೊಂದು ಕಡೆ ಏನೋ ಒಂದಿಷ್ಟು ಅನುಕೂಲಗಳಾಗಿರ್ಬೋದು, ಅದ್ರ ಮ್ಯಾಕ್ಸಿಮಮ್ ಏನಾಗಿಬಿಟ್ಟಿರ್ತದಪ್ಪ ಅಂದ್ರೆ ತೊಂದರೆಗಳು ಹೆಚ್ಚಿರ್ತಾವೆ. ಇಲ್ಲಾಂದ್ರೆ ವೈದ್ಯರು ಹೊರಗಿನ ಮೆಡಿಸಿನ್ ಬರೆದು ಕೊಡುವಂಥ ಪದ್ಧತಿಗಳು ಇರ್ತಾವೆ. ಹೊರಗೆ ನಮ್ಮದು ಸ್ಕ್ಯಾನಿಂಗ್ ಮಾಡಿಸ್ಬೋದಿರ್ಬೋದು, ಮತ್ತೇನಿರ್ಬೋದು, ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಕೆಲವೊಂದು ಬ್ಲಡ್ ಚೆಕಪ್ದಾಗಿರ್ಬೋದು, ಮತ್ತೇನಾಗಿರ್ಬೋದು, ಅವು ಸಹಿತ ಸಿಗೋದು ಕಷ್ಟ ಆಗ್ತಿರ್ತದೆ. ಯಾಕಂದರೆ ವೈದ್ಯರ ಕೊರತೆ ಜೊತೆಗೆ ಮೆಡಿಸಿನ್ ಕೊರತೆಯಿಂದಾಗಿ ಏನು ಸಿಗಬೇಕಾಗಿದ್ದು ಯಾವ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಭಾಳಷ್ಟು ಕಡೆ ವರದಿಗಳಾಗ್ತಾ ಇದ್ದಾವೆ. ಇತ್ತೀಚೆಗೆ ಹೇಳಿದ್ನಲ್ಲ ನಿಮಗೆ, ಈಗ ರಾಯಬಾಗದಾಗಿರ್ಬೋದು, ಗೋಕಾಕದಾಗಿರ್ಬೋದು, ಇಲ್ಲಿ ಸುತ್ತಮುತ್ತ ಚಿಕ್ಕೋಡಿದಾಗಿರ್ಬೋದು, ಎಲ್ಲ ಕಡೆ ಒಂದಿಷ್ಟು
ಈ ಕೊರತೆಯನ್ನು ನಾವು ನೋಡ್ತಾ ಇದ್ವಿ. ಅದನ್ನು ರಾಯಭಾಗದಂತೆ ಕೇವಲ ಆಸ್ಪತ್ರೆ ಎಷ್ಟದಂಗೆ ಅದ್ರಿ ವೈದ್ಯರು ಸಿಗೋದು ಕಷ್ಟ ಅನ್ನೋಂಥ ಅನೇಕ ಜನ ಅಲ್ಲಿ ಮಾತಾಡಿದ್ದನ್ನು ಈಗಾಗಲೇ ವರದಿಗಳ ಮೂಲಕ ನೋಡಿದ್ವಿ ನಾವು. ಮತ್ತು ಇದಕ್ಕೆ ಕಾರಣ ಏನಂದ್ರೆ ಹೇಳಿದ್ರೆ ಈಗಾಗಲೇ ನಮ್ಮ ಬಜೆಟ್ ಶಾರ್ಟೇಜ್, ನಮ್ಮ ಬಜೆಟನ್ನು ಕಡಿಮೆ ಪ್ರಮಾಣದಲ್ಲಿ ಹಂಚಿದ್ರಿಂದಾಗಿ ಇದೆಲ್ಲ ಆಗ್ತಾಯಿದೆ. ಅದಕ್ಕೆ ಇದಕ್ಕೇನು ಪರಿಹಾರ? ಇದಕ್ಕೆ ಪರಿಹಾರ ಅಂದ್ರೆ ದೊಡ್ಡ ಪರಿಹಾರ, ಇದಕ್ಕೆ ದೊಡ್ಡ ಪ್ರಮಾಣದ ಬಜೆಟನ್ನು ತೆಗೆದಿರುವಂಥದ್ದು ಆಗಬೇಕಾಗಿದ್ರೆ. ಯಾಕಂದ್ರೆ ಈ ದೇಶದ ಈ ನಾಡಿನ ಮುಖ್ಯ ವಿಷಯ ಅಂದರೆ ಆರೋಗ್ಯ, ಇನ್ನೊಂದು ಶಿಕ್ಷಣ. ಇವೆರಡೂ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಯುವಕ ಯುವತಿಯರಿಗೆ ಅದು ನಮ್ಮ ಜನಕ್ಕೆ ಸಿಕ್ಕು ಅಂದ್ರೆ ನಮ್ಮ ದೇಶ ಆತ್ಮನಿರ್ಭರದನ್ನ ಕರ್ಕೊಂಡಿವಲ್ಲ ಅದು ಆಗ್ತದೇನೋ ಅನ್ನುವಂಥ ಒಂದು ಭರವಸೆ. ಯಾಕಂದ್ರೆ ಮೇನ್ ಬೇಕಾಗಿದ್ದು ಹೊಟ್ಟೆಗೆ ಹಿಟ್ಟ ದುಡಿಯುವಂಥ ವ್ಯವಸ್ಥೆ ಮಾಡಬೇಕಾಗಿದೆ. ದುಡಿದಕ್ಕಿಲ್ಲ ಉದ್ಯೋಗಗಳು ಕಡಿಮೆ ಆಗಿದ್ದಾವೆ. ಹೀಗಾಗಿ ಉದ್ಯೋಗ ಇಲ್ಲ ಅಂದ ತಕ್ಷಣ ಬಡತನ ಹೆಚ್ಚಾಗ್ತದೆ, ಹಸಿವು ಸಂಕಟ ಆಗ್ತದೆ. ಅವೆಲ್ಲ ಸಾಮಾನ್ಯ ಒಂದಕ್ಕೊಂದು ಲಿಂಕೇಜ್ ಇದ್ದಂಗೆ ಇದ್ದಾವೆಲ್ಲವು. ಈ ದಿಶೆಯಲ್ಲೇ ಈಗ ನಮ್ಮೆಲ್ಲರ ಮುಂದಿರುತ್ತಿರೋ ದೊಡ್ಡ ಸಮಸ್ಯೆ ಅಂದರೆ ಇವೆರಡು, ಶಿಕ್ಷಣ ಮತ್ತು ಆರೋಗ್ಯ. ಅದ್ರ ಜೊತೆಗೆ ಹಸಿವನ್ನು ಸಹಿತ. ಯಾಕಂದ್ರೆ ನಾವು 5 ಕಿಲೋ ಅಕ್ಕಿ ಕೊಡ್ತೀವಿ, 10 ಕಿಲೋ ಕೊಡ್ತೀವಿ ಅಂತ ಹೇಳೋದು, ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತ ಹೇಳೋದು, ಇವುಗಳಿಂದ ಹೌದು ಹೆಲ್ಪ್ ಆಗಿರೋದು ಇಲ್ಲ ಅಂತಲ್ಲ, ಪೂರ್ಣ ಪ್ರಮಾಣದಲ್ಲಿ ಹೆಲ್ಪ್ ಆಗ್ತದೆ ಅಂತೂ ಅಲ್ಲ. ಒಂದು ಹಂತದವರೆಗೆ ನಮ್ಗೆ ಹೆಲ್ಪ್ ಆಗ್ತದಪ್ಪ ಅಂದರೆ ಒಂದು ಪೂರ್ಣ ಪ್ರಮಾಣದ ಹೆಲ್ಪ್ ಆಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಮುಖ್ಯ ಹೇಳ್ತೀನಿ ನಿಮಗೆ, ಎಲ್ಲನೂ ನಾವು ಫ್ರೀಯಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಗ್ಯಾರಂಟಿಗಳು ನಾವು ಹೇಳ್ತೀವಿ, ಆದರೆ ಎಲ್ಲರಿಗೂ ಸಿಗ್ತದೆ ಅಂತ ಹೇಳೋದಕ್ಕೂ ಆಗೋದಿಲ್ಲ ಅನ್ನೋ ಮಾತನ್ನು ನಾವು ಈ ಸಂದರ್ಭ ನೆನೆಸ್ಬೇಕಾಗಿದೆ. ಎಷ್ಟು ನೀವು ಗ್ಯಾರಂಟಿ ಕೊಡ್ತೀರಪ್ಪ, ಫ್ರೀ ಎಷ್ಟು ಕೊಡೋರು ನೀವು? ಒಂದು ಲಿಮಿಟೇಷನ್ ಇರ್ತದೆ. ಅದಕ್ಕಾಗಿ ಇವತ್ತು ಭಾಳ ಜನ ಮಾತಾಡಿಸಿದಾಗ ಭಾಳ ಜನ ನಮ್ಮ ಅಭಿಪ್ರಾಯ ಪಡಿಸಿದ್ರು, ಅದು ಇಲ್ಲಂತಲ್ಲ. ಇಲ್ಲಿ ಅದರಲ್ಲೂ ಮಧ್ಯಮ ವರ್ಗದವರು ವಿಶೇಷವಾಗಿ ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟಿದ್ದು ತಪ್ಪ, ಅಥವಾ ಮತ್ತಿನ್ನುಳಿದ ವಿಷಯಗಳದ್ದಾಗಿರ್ಬೋದು, ತಿಂಗಳಿಗೆ 2,000 ಕೊಡುವಂಥ ವಿಷಯ ಆಗಿರ್ಬೋದು, ಕೆಲವೊಂದಿಷ್ಟು ಸರಿ ತಪ್ಪುಗಳು ವ್ಯಾಖ್ಯಾನಗಳು. ಅದರಲ್ಲೂ ಒಂದಿಷ್ಟು ಈಗ ಅಧಿಕಾರದಲ್ಲಿಲ್ಲದ ನಮ್ಮ BJPಗರಂತೂ ಇಲ್ಲ, ಇದು ಖಜಾನೆ ಖಾಲಿ ಮಾಡುವಂಥ ಕೆಲಸ, ಇದಾಗಬಾರ್ದಾಯಿತು ಅಂತ ಮಾತಾಡ್ತಾ ಇದ್ದಾರೆ. ಆದರೆ ಅದು ನಮ್ಮ ಏನಪ್ಪ ಮೋದಿಯವರು 5 ಕಿಲೋ ಅಕ್ಕಿ ಕೊಡ್ತಾರಲ್ಲ ಅಂದ್ರೆ ಗಪ್ಪಾಗಿಬಿಡ್ತಾರೆ. ಅಂದ್ರೆ ಓಟ್ಗಾಗಿ ಇದೆಲ್ಲ ನಡೀತಾ ಇರ್ತದೆ, ಆದರೆ ಪ್ರಾಮಾಣಿಕವಾಗಿ ನಡೀಲಿ ಅನ್ನೋದು ಅಷ್ಟೇ ಇಲ್ಲಿ ಅಭಿಪ್ರಾಯ. ಹೀಗಾಗಿ ಈ ಆರೋಗ್ಯದ ಸಲುವಾಗಿ ಕಾಳಜಿ ವಹಿಸ್ತಾ ಇದ್ದೀವಿ ಅಂತ ಏನು ನಮ್ಮ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಅದನ್ನು ಕಾರ್ಯರೂಪಕ್ಕೆ 10ನೇ ಗ್ಯಾರಂಟಿಗೆ ತೊಗೊಂಡ್ಬಿಡ್ತೀನಿ ಅನ್ನೋಂಥ ಮಾತು ಮಾತಾಡಿದ್ದಾರೆ. ಅದು ಆಗಲಿ. ಯಾಕಂತಂದ್ರೆ ಜನಕ್ಕೆ ಫ್ರೀ ನಮಗೆ ಔಷಧಿ ಜೊತೆಗೆ ನಮಗೆ ಒಂದಿಷ್ಟು ಏನಪ್ಪ ಅಂತಂದ್ರೆ ಫ್ರೀಯಾಗಿ ಶಿಕ್ಷಣ, ಇವೆರಡು ಸಿಕ್ಕು ಅಂದರೆ ಭಾಳಷ್ಟು ನಮ್ಮ ಜೀವನ ಮಟ್ಟ ಎತ್ತರಕ್ಕೆ ಕೇಳ್ತದೆ. ಜೊತೆಗೆ ನಮ್ಮ ಮುಂದಿನ ಜನ್ರೇಷನ್ನ ಇನ್ನಷ್ಟು ಬುದ್ಧಿವಂತಿಕೆಯಿಂದ ಹೊಸ ಸಮಾಜ ಕಟ್ಟೋದ್ರಲ್ಲೇ ಸಹಕಾರಿ ಆಗ್ತದೆ ಸಹಿತ ಅಷ್ಟೇ ಮುಖ್ಯದ. ಒಟ್ಟು ನಿಮಗೆ ಹೇಳುವಂಥದ್ದು ಏನಪ್ಪ ಅಂದ್ರೆ, ಇಲ್ಲೇ ನಾನು ಈ ವಿಷಯವನ್ನು ಯಾಕೆ ತೊಗೊಂಡಂದ್ರೆ, ಒಂದು ರಾಯಭಾಗದಲ್ಲಿ ನಡೆದಂಥ ಒಂದು ಘಟನೆ ಬಗ್ಗೆ ವರದಿ ನೋಡ್ತಾ ಇದ್ದಾಗ ಅದೇ ಸಂದರ್ಭದಲ್ಲೇ ನಮ್ಮ DK ಶಿವಕುಮಾರ್ ಅವರು ಹೇಳಿದ ಮಾತು ನೆನಪಾಗ, ನಾವು ಆರೋಗ್ಯ ಭಾಗ್ಯ ಕೊಡ್ತೀವಿ ಅನ್ನುವಂಥ ಮಾತು ಎಷ್ಟು ಮಟ್ಟಿಗೆ ಸಾಧ್ಯ ಇದೆ ಅನ್ನುವಂಥ ವಿಚಾರ ಮಾಡಿದಾಗ ಅನಿಸಿದ ಕೆಲವು ಮಾತುಗಳು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀರಿ. ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ಪಟ್ಟಣ ಪಂಚಾಯತ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಷ್ಕಾಳಜಿ ಮತ್ತು ಔಷಧಿಗಳ ಕೊರತೆ ಮತ್ತು ಡಾಕ್ಟರ್ಗಳ ಕೊರತೆ ಭಾಳಷ್ಟು ಕಂಡು ಬರ್ತದೆ. ಹೀಗಾಗಿ ಅಲ್ಲಿ ಚಿಕಿತ್ಸೆ ಬಡವರಿಗೆ ಭಾಳ ಕಷ್ಟ ಆಗಿ ಸಿಗ್ತಿರ್ತದೆ. ಮತ್ತು ಬೆನ್ನು ಹತ್ತಬೇಕು ನಾವು ಅದಕ್ಕೆ. ದಿನ ಮುಂಜಾನೆ ಹೋಗಿ ಸಾಯಂಕಾಲ ತನಕ ಕೊಡ್ತಾಗ ಏನೋ ಒಂದಿಷ್ಟು ಅನುಕೂಲ ಆಗುವಂಥ ಸಾಧ್ಯತೆಗಳಿದ್ದಾವೆ, ಕೆಲವು ಅದು ಇಲ್ಲದೆ ಹಂಗೆ ಬರುವಂಥದ್ದು ಇದ್ದಾವೆ ಅಂತ ಭಾಳ ಜನ ಮಾತಾಡ್ಕೊಂಡಿದ್ದಾರೆ. ಏನೂ ಇರಲಿ, DK ಶಿವಕುಮಾರ್ ಅವರು ಒಳ್ಳೆ ಕನಸು ಕಾಣ್ತಾ ಇದ್ದಾರೆ. ಅವರು ಈ ನಾಳೆ ಸೇಮ್ ಆಗುವ ಒಂದು ಲಕ್ಷಣಗಳು ಕಾಣ್ತಾ ಇದ್ದಾವೆ. ಹಾಗಾಗಿ ಒಂದು ಏನೋ ಈ ಆರೋಗ್ಯ ಭಾಗ್ಯದ ಬಗ್ಗೆ, ಆ ಆರೋಗ್ಯನೂ ಸಹಿತ ನಾವು ಗ್ಯಾರಂಟಿ ಮಾಡ್ತೀವಿ ಅನ್ನೋ ಬಗ್ಗೆ ಮಾತಾಡಿದ್ದಾರೆ. ಅದಾಗಲಿ, ಭಾಳ ಸಂತೋಷ ವಿಷಯ. ಆದರೆ ಪರ್ಫೆಕ್ಟ್ ಆಗಲಿ. ನಮ್ಮ ಕೇಜ್ರಿವಾಲ್ ಗತೆ ನಿಮ್ಗೆ ಗೊತ್ತದ, ದೆಹಲಿಯಲ್ಲಿ ಮಾಡಿದ್ರು ಅವರು, ಏನಪ್ಪ ಅಂತಂದ್ರೆ ಮೊಹಲ್ಲಾ ಕ್ಲಿನಿಕ್, ಆ ರೀತಿ ಅದರ ಭಾಳ ಉತ್ತಮ. ಅದ್ರ ಬಗ್ಗೆ ಟೀಕೆಗಳಿದ್ದಾವೆ, ಇಲ್ಲಂತಲ್ಲ. ಆದರೆ ನಮ್ಮ ಈ ಒಂದು ಆಸ್ಪತ್ರೆಗಳಲ್ಲಿ ಇರುತ್ತಿರುವಂಥ ಅವ್ಯವಸ್ಥೆಗಳನ್ನು ನೆನಪಿಸ್ಕೊಂಡಾಗ ಅದು ಉತ್ತಮ ಅಂತೇಳಿ ಅಲ್ಲಿ ದೆಹಲಿ ವಾಲಗಳು ಭಾಳ ಜನ ಮಾತಾಡಿದ್ದೀನಿ, ನಾನು ಕೇಳಿದ್ದೀನಿ, ಸ್ವತಃ ಕೆಲವೊಂದಿಷ್ಟು ನುಡಿದಿನ ಕೂಡ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಸತೀಶ್ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.